Are you enjoying? Yes. Are you happy? Yes. High five. Are you enjoying, Mama? Yes. High five. Yay. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ದಿನ ನಾನು ಮಾರ್ನಿಂಗಿಂದನೇ ನನ್ನ ರೊಟೀನ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಚಳಿಗಾಲ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಚಳಿ ಚಳಿ ಆಗ್ತಾ ಇತ್ತು. ಸೊ ಮಕ್ಕಳಿಗೋಸ್ಕರ ಬಾದಾಮ್ ಮಿಲ್ಕ್ನ ಮಾಡಿಬಿಟ್ಟು ನನಗೋಸ್ಕರ ಟೀಯನ್ನು ಮಾಡ್ಕೊಂಡಿದ್ದೀನಿ. ನಂತರ ಬನ್ನಿ ಇವಾಗ ಟಿಫಿನನ್ನು ಏನು ಮಾಡಬೇಕು, ಸಂಡೇ ಎಲ್ಲರೂ ಮನೇಲಿದ್ದೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡು ರಾಗಿ ಪುರಿನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲು ರಾಗಿ ಹಿಟ್ಟು ಮತ್ತು ಅದೇ ಒಂದು ಬೌಲಲ್ಲಿ ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನಂತರ ಒಂದು 2 ಸ್ಪೂನಷ್ಟು ಚಿರೋಟಿ ರವೆ, ಸೂಜಿ ರವೆ ಅಂದರೆ ಚಿಕ್ಕ ರವೆ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಾರಿ ಪೌಡರ್ ಎಲ್ಲ ಡ್ರೈ ಇರುವಾಗಲೇ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಕೊತಾ ಇದ್ದೀನಿ. ನೀವಿಲ್ಲಿ ಉಗುರು ಬೆಚ್ಚನಾಗಿರ್ತಕ್ಕಂಥ ನೀರನ್ನು ಯೂಸ್ ಮಾಡ್ಬೋದು, ಇಲ್ಲ ತಣ್ಣೀರಿಂದನೇ ಕಲಸಿಟ್ರೆ ಆಯಿತು. ರವೆ ಹಾಕಿರ್ತೀವಿ, ಸ್ವಲ್ಪ ಹೊತ್ತಿಗೆ ಅದು ಕೂಡ ಸ್ವಲ್ಪ ಅರಳ್ಕೊಳ್ಳುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಹದದಲ್ಲಿ ನಾವು ಕಲಸಿಟ್ಕೊಂಡ್ರೆ ಆಯಿತು. ಒಂದು 5-10 ನಿಮಿಷ ನೆನೆಯಲಿ ಅಂತ ನೆನೆಯಲಿಕ್ಕೆ ಇಟ್ಬಿಟ್ಟು ಚಟ್ನಿಗೆ ನಾನಿವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಶೇಂಗಾ ಚಟ್ನಿನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಮತ್ತು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಚಟ್ನಿ ರೆಡಿ ಆಯಿತು. ನಂತರ ಇದನ್ನು ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಒಗ್ಗರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶೇಂಗಾ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚಟ್ನಿಯನ್ನು ಮಾಡ್ಕೋಬೋದು. ನಂತರವಾಗಿ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನು ಒಂದು ಸಾರಿ ನೀಟಾಗಿ ಮಿಚ್ಕೊಂಡು ಚಿಕ್ಕ ಚಿಕ್ಕ ಉಳ್ಳೆಯನ್ನು ಮಾಡ್ಕೊಂಡ್ಬಿಟ್ಟು ಪುರಿ ಎಲೆಯನ್ನು ಉದ್ಕೊಳ್ತಾ ಹೋಗುವಂಥದ್ದು. ಹಾಗೆ ಉದ್ದುವಾಗ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಉದ್ದಬೇಕು. ಜಾಸ್ತಿ ಹಿಟ್ಟನ್ನು ಹಚ್ಚಿ ನಾವು ಉದ್ದೋದ್ರಿಂದ ಎಣ್ಣೆಯಲ್ಲಿ ಕರಿಯುವಾಗ ಹಿಟ್ಟಿನ ಅಂಶ ಎಲ್ಲ ಎಣ್ಣೆಗೆ ಸೇರಿಕೊಂಡು ಎಣ್ಣೆ ಬೇಗ ಹಾಳಾಗಿಬಿಡುತ್ತೆ. ಎಣ್ಣೆ ಕೂಡ ಕಾದಿದೆ. ಇವಾಗ ಒಂದೊಂದೇ ನಾನು ಪೂರಿಯನ್ನು ಕರ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಪೂರಿ ಬಂದಿದೆ ಅಂತ. ನಾನಿಲ್ಲಿ ಸ್ವಲ್ಪ ಕೂಡ ಸೋಡಾನ ಬಳಸಿಲ್ಲ, ಆದರೂ ಕೂಡ ಪೂರಿ ಉಬ್ಬಿ ಚೆನ್ನಾಗಿ ಬಂದಿದೆ. ಇವಾಗ ನಮ್ಮ ರಾಗಿ ಪುರಿ ಎಲ್ಲ ರೆಡಿ ಆಯಿತು. ಇವಾಗ ಎಲ್ಲರಿಗೂ ಸರ್ವ್ ಮಾಡೋ ಅಂಥದ್ದು. ಈ ಥರ ವೀಕೆಂಡಲ್ಲಿ ನಾನು ಏನೇನಾದರೂ ಬೇರೆ ರೀತಿಯಾಗಿರ್ತಕ್ಕಂತಹ ಬ್ರೇಕ್ಫಾಸ್ಟ್ಗಳನ್ನು ಮಾಡ್ತಾ ಇರ್ತೀನಿ. ಇವತ್ತು ಮನೆಯಲ್ಲಿ ಎಲ್ಲರೂ ಇರ್ತೀವಿ ಅಲ್ವಾ. ನಂತರ ಟಿಫಿನ್ ಮುಗೀತು. ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾ ಇದ್ದೆ. ನನ್ನ ಮಗನಿಗೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು ಅಂದರೆ ತುಂಬ ಇಷ್ಟ. ಅವನು ಓಡಿ ಬಂದುಬಿಡ್ತಾನೆ ಎಲ್ಲಿದ್ರೂ. ಅವನಿಗೇನು ಅಂತಂದರೆ ಲಿಕ್ವಿಡು ಮತ್ತು ವಾಷಿಂಗ್ ಪೌಡರನ್ನು ಹಾಕಿ ಆ ಬಟನನ್ನು ಪ್ರೆಸ್ ಮಾಡೋದು, ಅದು ಅವನಿಗೆ ತುಂಬ ಹ್ಯಾಪಿ ಅನಿಸುತ್ತೆ. ಅದು ಒಂದು ಆಟ ಕೂಡ ಅವನಿಗೆ. ಹಾಗಾಗಿ ಎಲ್ಲಿದ್ರೂ ಓಡಿ ಬಂದುಬಿಡ್ತಾನೆ, ನಾನೇ ಹಾಕ್ತೀನಿ ಅಂತ. ಸೊ ಈ ಥರ ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಂಡು ನಾವು ಕೆಲಸ ಮಾಡೋದ್ರಿಂದ ನಮಗೂ ಕೂಡ ಒಂಥರ ಫ್ರೀ ಅನಿಸುತ್ತೆ. ಹಾಗೆಯೇ ಮಕ್ಕಳು ಕೂಡ ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಅವರು ಕಲಿತಾರೆ. ಈ ಥರ ಮಕ್ಕಳನ್ನು ಕಿಚನ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾ ಇರಿ. ಆಲ್ರೆಡಿ ಮಧ್ಯಾಹ್ನ ಆಗೋಕ್ಕೆ ಬಂತು. ಮಧ್ಯಾಹ್ನದ ಊಟಕ್ಕೆ ನಾವು ಪ್ರಿಪ್ರೇಷನ್ನ ಮಾಡ್ಕೋಬೇಕು ಅಲ್ವಾ. ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಶೇಂಗಾ ತಂಬಳಿ, ನೀವು ಶೇಂಗಾ ಸಾರು ಅಂತ ಕೂಡ ಕರಿಬಹುದು. ಹಾಗೆ ಅದಕ್ಕೆ ನಾನು ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ಬರುವಾಗ ಜೋಳದ ಹಿಟ್ಟನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ಹಾಗಾಗಿ ಜೋಳದ ಮುದ್ದೆ ಮತ್ತು ಶೇಂಗಾ ತಂಬಳಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು. ಇಲ್ಲಿ ಶೇಂಗಾ ಫ್ರೈ ಆದರೆ ಸಾಕು. ಬೇಕಾದ್ರೆ ಶೇಂಗಾನ ಸಿಪ್ಪೆ ತಕ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ಹಾಕ್ಕೊಂಡು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಹಸಿಮೆಣಸಿಕಾಯಿ, ಕೊತ್ತಂಬರಿ ಹಾಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ
ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ರುಬ್ಕೊಂಡು ಹಾಗೆ ಅದಕ್ಕೆ ನೀರನ್ನು ಸೇರಿಸಿ ನೀವು ಹಸಿ ತಂಬುಳಿನ ಮಾಡ್ಕೋಬೋದು. ಇಲ್ಲ ಈ ಥರ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿನ ಹಾಕಿ ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿಟ್ಟಿಟ್ಕೊಂಡಿರ್ತಕ್ಕಂತಹ ಅದು ಶೇಂಗಾ ಹಿಂಡಿ ಇರುತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ನೀರನ್ನು ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಳ್ಳಿ. ಗಟ್ಟಿ ಬೇಕು ಅನಿಸಿದ್ರೆ ನೀರನ್ನು ಕಡಿಮೆ ಹಾಕಿ, ಇಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೊಳ್ಳೋದ್ರಿಂದ ತೆಳ್ಳಗಾಗುತ್ತೆ. ನಾನಿಲ್ಲಿ ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ, ಆವಾಗ ಮುದ್ದೆಗೆ ನೀಟಾಗಿ ಹತ್ತುತ್ತೆ ಅಂತ. ಹಾಗೆ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ. ಮಕ್ಕಳು ಊಟ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ನಂತರವಾಗಿ ಮುದ್ದೆನೂ ಕೂಡ ರೆಡಿ ಆಯಿತು. ನಾನು ಬೌಲಲ್ಲಿ ಹಾಕಿ ಮುದ್ದೆಯನ್ನು ಮಾಡ್ಕೊಳ್ತೀನಿ. ಅಂದರೆ ನನ್ನ ಹತ್ರ ಇಲ್ಲಿ ಮುದ್ದೆ ತಟ್ಟುವಂತಹದ್ದು ಇಲ್ಲ ಅಲ್ವಾ, ಅದಕ್ಕೋಸ್ಕರ ಬೌಲ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಮುದ್ದೆ ಶೇಪ್ನ ಕೊಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನೈಟ್ 9 ಆಗಿದೆ. ನಾವಿವಾಗ ಔಟಿಂಗ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇದೆ. ಇಷ್ಟೊತ್ತಲ್ಲಿ ಶಾಪಿಂಗ್ ಮಾಡಿಕೊಂಡು ಹಾಗೆ ಹೊರಗಡೆ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಹೇಳಂದು ಹೋಗ್ತಾ ಇದ್ದೀವಿ. ಹೊರಗಡೆ ಬಂದರೆ ಸಿಕ್ಕಾಬಟ್ಟೆ ಚಳಿ, ಗಾಳಿ ಎಲ್ಲ ಇದೆ. ಹಾಗಾಗಿ ಎಲ್ಲ ನಾವು ಫುಲ್ಲು ಪ್ಯಾಕ್ ಆಗಿ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ನೈಟ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಮಗೆ ಮನೆಯಿಂದ ಒಂದು 10ರಿಂದ 15 ನಿಮಿಷ ವಾಕ್ ಮಾಡಿಬಿಟ್ರೆ ಸಾಕು, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಾಪ್ಗಳು ಇಲ್ಲಿ ಸಿಗುತ್ತೆ. ಮಾಲ್ ಕೂಡ ತುಂಬಾ ಹತ್ತಿರ ಇದೆ. ಹಾಗಾಗಿ ಈ ಥರ ವಾಕ್ ಮಾಡ್ಕೊತ ಎಲ್ಲ ಮಾತಾಡ್ಕೊಳ್ತಾ ಎಂಜಾಯ್ ಮಾಡ್ತಾ ಹೋಗ್ತೀವಿ. ಮಕ್ಕಳು ನೋಡಿ ನೀವು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಹೊರಗಡೆ ಬಂದುಬಿಟ್ರೆ ಫುಲ್ಲು ಫ್ರೀ ಅನಿಸ್ಬಿಡುತ್ತೆ ಅಲ್ವಾ, ಮಕ್ಕಳಿಗೆಲ್ಲ ಆಟ ಆಡ್ಕೊತ ಹೋಗ್ತಾ ಇದ್ದಾರೆ. ವೀಕೆಂಡಲ್ಲಂತೂ ರೋಡು ತುಂಬಾ ಬ್ಯುಸಿಯಾಗಿರುತ್ತೆ. ಎಲ್ಲರೂ ಶಾಪಿಂಗ್ ಮಾಡೋ ಅಂಥದ್ದು, ಔಟಿಂಗ್ ಬರೋ ಅಂಥದ್ದು ಜಾಸ್ತಿ ಅಲ್ವಾ. ಹೀಗೆ ನಾನು ರೋಡಲ್ಲಿ ಹೋಗ್ತಾ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಇವಾಗ ನಾವಿಲ್ಲೊಂದು ಗಿಫ್ಟ್ ಸೆಂಟರಿಗೆ ಬಂದಿದ್ದೀವಿ. ಮೊದಲು ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ನಂತರ ಮಾಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಳಗೆ ಬಂದ್ವಿ. ಇಲ್ಲಿ ಒಳಗೆ ಬಂದ ತಕ್ಷಣ ನೋಡಿ ಈ ಥರ ಎಲ್ಲ ಟ್ರಾಲಿ ಗಾಡಿಗಳಿರುತ್ತೆ. ನಮಗೆ ದೊಡ್ಡ ಬೇಕೋ ಚಿಕ್ಕ ಬೇಕೋ ಚೂಸ್ ಮಾಡ್ಕೋಬೇಕು. ಮಕ್ಕಳಂತರೂ ಮನೆಯಿಂದ ಇಲ್ಲಿಗೆ ಬರೋ ಅಷ್ಟಕ್ಕೆ ನಡ್ಕೊಂಡು ಕುಣ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆ ಇದು ಗಾಡಿನ ನೋಡಿದ ತಕ್ಷಣವೇ ನನ್ನನ್ನು ಕೂರಿಸಿ ಇದರಲ್ಲಿ ಅಂತ ಹೇಳ್ತಾರೆ. ಅವರಿಬ್ಬರು ಕುತ್ಕೊತಾರೆ. ನಾವು ಅದನ್ನು ತಳ್ಕೊಂಡು ಏನೇನು ಬೇಕೋ ನೋಡ್ತಾ ಶಾಪಿಂಗ್ ಮಾಡ್ತಾ ಹೋಗೋವಂಥದ್ದು. ಅವರಿಗೆ ಸ್ವಲ್ಪ ಹೊತ್ತು ರೆಸ್ಟ್ ಆದಂಗೆ ಆಗುತ್ತೆ, ಅಲ್ಲಿಂದ ಇಲ್ಲಿವರೆಗೂ ನೆಡ್ಕೊಂಡು ಬಂದಿರ್ತಾರಲ್ವ. ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಮಾಲ್ಗೆ ನಾವಿಲ್ಲಿ ಬಂದಿದ್ದೀವಿ. ಏನಾದರೂ ತಿಂದ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಂತಂದು. Don't do like a funny action like a joker, please. Oh, you look so great. But what's in your jacket? What's that? Teddy bear. What is her name? Teddy bear. Oh, it's Teddy Bear, my
favorite. I love teddy bear. Me too, bro. Okay, bro. I'm sorry. ಬರ್ತಾರೆ KFC ಹೇಗೋ ಹಾಗೆ ಚಿಕ್ಲಿಂಗ್ ಅನ್ನೋ ಒಂದು ಬ್ರ್ಯಾಂಡು ಪಿಜ್ಜಾ ಬರ್ಗರ್ ಹಾಗೆ ರೋಲಿಂಗ್ ಚಪಾತಿ ಥರ ಚಿಕನ್ದು ಸುಮಾರು ವೆರೈಟೀಸ್ನ ತೊಗೊಂಡಿದ್ವಿ. ಕಿಡ್ಸಿಗೆಲ್ಲ ತುಂಬ ಇಷ್ಟ ಆಯಿತು ಆ್ಯಂಡ್ ನಮಗೂ ಕೂಡ ಟೇಸ್ಟು ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮು ಈ ಚಿಕ್ಲಿಂಗ್ ಅವ್ರದ್ದು ವೆರೈಟಿ ಐಟಮ್ಸ್ನ ನಾವು ತಿಂದಿದ್ದು ಅಂತಂದರೆ ಟೇಸ್ಟ್ ಸಖತ್ತಾಗಿತ್ತು. ಜೊತೆಗೆ ಫ್ರೆಂಚ್ ಫ್ರೈಸ್ ಅಂತೂ ಮಕ್ಕಳಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ವೀಕೆಂಡ್ ತುಂಬ ಹ್ಯಾಪಿಯಾಗಿ ಕಳೀತು. ಸಣ್ಣ ಪುಟ್ಟ ಲಾಗ್ಗಳನ್ನು ನಾನು ನಿಮ್ಮೊಂದಿಗೆ ಟೈಮ್ ಸಿಕ್ಕಾಗ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಎಲ್ಲರಿಗೂ ನಮಸ್ಕಾರ.